ಶಾಲೆ ಬಸವಣಿಗೆ ವರ್ಗಾವಣೆಯಾಗಿರುತ್ತಾರೆ. ಹಾಗೆಯೇ ದೈಹಿಕ ಶಿಕ್ಷಕರಾಗಿ ಸುಮಾರು 25 ವರ್ಷವಾಗಿದ್ದರು. ಅದಕ್ಕೆ ಹೆಚ್ಚು ಸೇವೆಯನ್ನು ಸಲ್ಲಿಸಿದಂತಹ ಶ್ರೀಮತಿ ಆಶಾ ಶೆಟ್ಟಿ ಅವರು ನಮ್ಮ ಶಾಲೆಯಲ್ಲಿ ನವೆಂಬರ್ ತಿಂಗಳಿಂದ ಇಲ್ಲಿವರೆಗೆ ದೈಹಿಕ ಶಿಕ್ಷಕರಾಗಿ ಕಾರ್ಯನಿರ್ವಹಿಸಿ ಬಡ್ತಿ ಹೊಂದಿ ಈಗ ಪಳ್ಳಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಗ್ರೇಡ್ 1 ದೈಹಿಕ ಶಿಕ್ಷಕರಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಇವರನ್ನ ನಾವು ಬೀಳ್ಕೊಡುಗೆ ಸಮಾರಂಭ ಮಾಡ್ತಾ ಇದ್ದೇವೆ. ಹಾಗೆಯೇ ದಾನಿಗಳನ್ನ ಗುರುತಿಸುವಂತಹ ಒಂದು ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿದ್ದೇವೆ. ನಮ್ಮ LKG ಮತ್ತು UKGಯ ತರಗತಿ ಕೊಠಡಿಗಳ ಉದ್ಘಾಟನೆ ಕಾರ್ಯಕ್ರಮವನ್ನ LKGಯನ್ನ ಕಮಲಾಕ್ಷ್ ಕಾಮತ್ ಹಾಗೂ ಆನಂದ್ ಎಂ ಶೆಟ್ಟಿ ಬಂಜೆಮನೆ ಮಿಯಾರು ಉದ್ಯಮಿ, ಈ ಶಾಲೆಯ ಹಳೆ ವಿದ್ಯಾರ್ಥಿ, ಹಾಗೆಯೇ ಕೊಡಿಗೈ ದಾನಿಗಳು, ನಮ್ಮ ಮುಖ್ಯ ವೇದಿಕೆಯ ನಿರ್ಮಾಣದ ಕರ್ತೃವಾದಂತಹ ಶ್ರೀಮತಿ ರಮಾಬಾಯಿ ಕಾಮತ್ ಅವರ ಸ್ಮರಣಾರ್ಥಕವಾಗಿ ನಮಗೆ ವೇದಿಕೆಯನ್ನು ಕಲ್ಪಿಸಿಕೊಟ್ಟಂತಹ ಕಮಲಾಕ್ಷ್ ಕಾಮತ್ ಸಿಗೆ LKG ಮಕ್ಕಳನ್ನು ಒಳಗೆ ಹೋಗ್ಲಿ. LKGಯ ವಿದ್ಯಾರ್ಥಿಗಳೆಲ್ಲ ಎಲ್ಲ ದ್ವಾರಾಜ ಸಪ್ಪಾಯ ಮೂಲಕ ಉದ್ಘಾಟನೆಗೆ ಸಹಕರಿಸಿ. ಆನಂದ್ ಎಂ ಶೆಟ್ಟಿ, ಮಂಜಮನೆ ಬಿಯಾರು ಉದ್ಯಮಿ ಪೂನ,
ಸತೀಶ್ ಬಿ ಕಾಮತ್ ಮಾಯೆ, ರಮಾಬಾಯಿ ಕಾಮತ್ ಅವರ ಸ್ಮರಣಾರ್ಥಕವಾಗಿ ನಮ್ಮ ಶಾಲೆಗೆ ಮುಖ್ಯ ವೇದಿಕೆಯನ್ನ ರಂಗಮಂದಿರವನ್ನ ನಿರ್ಮಾಣ ಮಾಡಿಕೊಟ್ಟಂತಹ ಗೌರವಾನ್ವಿತ ಕಮಲಾಕ್ಷ ಕಾಮರ್ಸಿಗೆ ಹಾಗೂ ಕೊಡುಗೆ ದಾನಿಗಳ ಇವರನ್ನು ಸಹ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ಶಾಲೆಯ ಹೆಮ್ಮೆಯ ಕೊಡುಗೆ ದಾನಿಯಾದಂತಹ ಗೌರವಾನ್ವಿತ ಆನಂದ್ ಎಂ ಶೆಟ್ಟಿ, ಪಂದ್ಯಮನೆ ಮೀನಾರು, ಉದ್ಯೋಗಿ ಪೂರ್ಣ ಹಾಗೂ ಈ ಶಾಲೆಯ ಹಳೆ ವಿದ್ಯಾರ್ಥಿ ಇವರನ್ನು ಸಹ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. सिद्धिर्भवतु मे सदा, सिद्धिर्भवतु मे सदा। गुरु ब्रह्मा गुरु विष्णु गुरुदेव महेश्वरा, गुरु साक्षात् परब्रह्मा तस्मै श्री गुरवे ನಮ್ಮ ತ್ಯಾಗ ಅನುಭವದಿಂದ ಈ ಊರಿನ ಅನೇಕ ಗಣ್ಯರು ಅವರ ತ್ಯಾಗದಿಂದ ಈ ಶಾಲೆ ಇವತ್ತು ಇಲ್ಲಿಗೆ ನಿಂತಿದೆ. ಅದಕ್ಕೆ ನಮ್ಮ ಒಬ್ಬೊಬ್ಬರ ಹೆಸರಿಗೆ ಹೇಳಲು ಸಾಧ್ಯ ಇಲ್ಲ. ನಾಯಕ್ ಫ್ಯಾಮಿಲಿ, ಹಾಗೆ ಹರಿದಾಸ್ ಭಟ್ ಅವರ ಫ್ಯಾಮಿಲಿ, ಹಾಗೆ ಕಾಮತ್ ಫ್ಯಾಮಿಲಿ ಎಲ್ಲರೂ ಸೇರಿ ಈ ಶಾಲೆಯನ್ನು ತುಂಬಾ ಒಂದು ಉನ್ನತ ಮಟ್ಟಕ್ಕೆ ತಂದು ಇವತ್ತು ನಾವು ಇಂಗ್ಲಿಷ್ ಮೀಡಿಯಂ ಅಂತ ಆಂಗ್ಲ ಮಾಧ್ಯಮಕ್ಕೆ ಹೋಗಲಿಲ್ಲ, ನಮ್ಮ ಶಾಲೆಯ ಉಳಿಯುವುದಿಲ್ಲ ಅಂತ ಇಟ್ಕೊಂಡು ನಾವು ಎಲ್ಲರ ಈ ಊರಿನ ಎಲ್ಲ ಶಾಲಾಭಿಮಾನಿಗಳು, ವಿದ್ಯಾಭಿಮಾನಿಗಳು, ಈ ಊರಿನ ಹಳೆ ವಿದ್ಯಾರ್ಥಿಗಳು ಎಲ್ಲರ ಒಂದು ಪ್ರೇರಣೆ ಅಂತ ಹೇಳಿದ್ರೆ ಕನಸು, ಈ ಶಾಲೆಗೆ ಆಂಗ್ಲ ಮಾಧ್ಯಮ ಶಾಲೆ ಪ್ರಾರಂಭ ಆಗ್ಬೇಕಂತ ಒಂದು ಕನಸಿತ್ತು. ಆ ಕನಸಿನ ಮುಖಾಂತರ ನಾವು 10 ವರ್ಷ ಹಿಂದೆ ಶತಮಾನೋತ್ಸವ ಸಮಿತಿಯಲ್ಲಿ ಆಚರಣೆ ಮಾಡಬೇಕು ಆ ಕನಸನ್ನು ಇಟ್ಕೊಂಡೇ ಮಾಡಿದ್ವಿ. ಈ ಊರಿನ ನಮ್ಮ ಶತಮಾನ ಸಮಿತಿಯ ಕಾರ್ಯದರ್ಶಿಯಾಗಿ ಹಣವನ್ನು ಸೇಫಾಗಿ ಬ್ಯಾಂಕಿನಲ್ಲಿ ಕಾರಣೀಕರ್ತರಾದ ಸದ್ಗಮಯ ನಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂ ಗಮಯ ಶಾಂತಿ ಶಾಂತಿ ಶಾಂತಿ. नमः तस्मै श्री ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಬಹಳ ಸಂತೋಷದ ಜನ ಈ ಶಾಲೆಯಲ್ಲಿ
LKG ಮತ್ತು UKG ಇಂಗ್ಲಿಷ್ ಮೀಡಿಯಂ ಕ್ಲಾಸ್ಗಳು ಸ್ಟಾರ್ಟ್ ಆಗಿದೆ. ಬರೋದಕ್ಕೆ ಈ ಶಾಲೆ ಆಕಾಶದಲ್ಲಿ ಹಾರಾಡ್ತಿದೆ. ಬಹಳ ಸಂತೋಷದ ವಿಚಾರ. ಹೆಚ್ಚಿನ ಮಕ್ಕಳು ಈ ಶಾಲೆಗೆ ಬರಬೇಕು. ಮುಂದೆ ಈಗ ಶಾಲೆಯ 150 ಮಕ್ಕಳಿದ್ದಾರೆ, 300 ಮಕ್ಕಳಾಗಲಿಕ್ಕೆ. ಅದಕ್ಕೋಸ್ಕರ ಎಲ್ಲರೂ ಶಿಕ್ಷಕರು, ಪೋಷಕರು, ಹಳೆ ವಿದ್ಯಾರ್ಥಿಗಳು, ನಾಗರಿಕರು, ಇಲ್ಲಿಯ ನಾಗರಿಕರು, ಇತರ ಬಂಧು ಭಗಿನಿಯರೆಲ್ಲರ ಪ್ರಯತ್ನ ಮಾಡಿ ಈ ಶಾಲೆಯು ಸಾವಿರಾರು ವರ್ಷ ಉಳಿಬೇಕು, ಒಳ್ಳೆ ರೀತಿಯಲ್ಲಿ ಬೆಳೆಯಬೇಕು. ಅದಕ್ಕೆಲ್ಲರೂ ಸಹಕಾರ ಬೇಕು. ಸುಜಾತ ಮೇಡಮ್ ಮತ್ತೆ ಆಶಾ ಮೇಡಮ್ಗಳಿಗೆ ಹಲವು ವರ್ಷಗಳ ಸೇವೆ ಸಲ್ಲಿಸಿ ಇಲ್ಲಿ ಬದಲಾವಣೆ ಆಗಿದೆ. ಮತ್ತೆ ಈಗ ನಿಗಮಾದಾಯ ವನಿತಾ ಮೇಡಮ್ ಶಿಕ್ಷಕರಂದ್ರೆ ದೇವರು. ಆದರೆ ನಾನು ಪ್ರತಿ ಶಾಲೆಯನ್ನು ಹೇಳೋದು, ನಿಮ್ಮ ಶಿಕ್ಷಕರನ್ನು ಗೌರವಿಸಿ, ಆದರಿಸಿ, ಸತ್ಕರಿಸಿ, ಪ್ರೀತಿಸಿ, ಪೂಜಿಸಿ, ಆಗ ನೀವು ಒಳ್ಳೆಯ ಶಿಕ್ಷಣ ಪ್ರಾಪ್ತಿಯಾಗುತ್ತಾರೆ. ಅದಕ್ಕೋಸ್ಕರ ಹಲವು ವರ್ಷಗಳಿಂದ ಪುರಂದರ ದಾಸರು ಗುರುವಿನ ನಮ್ಮೆಲ್ಲ ಧರ್ಮಗಳಲ್ಲಿ, ಶಾಸ್ತ್ರಗಳಲ್ಲಿ ಗುರುವಿಗೆ ಬಹಳ ಸ್ಥಾನವನ್ನು ಬರೆದಿದೆ. ಸರ್ವಜ್ಞರು ಹೇಳಿದರು, ಗುರುಗಳಿಗೆ ಹಿರಿಯರಿಗೆ ಶಿರವಾಗಿ ಎಡಗಿದ ನರಸರು ಸೇರಿಸುವುದು ಕೈಲಾಸ ಕಲಕಲ ಮೂಲಕ ಸರ್ವಜ್ಞರು ಬೇರೆ ಬೇರೆ ರೀತಿಯಲ್ಲಿ ಗುರುಗಳನ್ನು ವರ್ಣಿಸಿದ್ದಾರೆ. ಆದರೆ ಮಕ್ಕಳು ಗುರುವಿಗೆ ಬಹಳ ವಿಧೇಯರಾಗಿ ನಡೀಬೇಕು. ನಾನು ಮಕ್ಕಳಿಗೆ ಹೇಳುವುದೇನೆಂದರೆ, ಶಿಕ್ಷಣ ಮತ್ತು ಸಂಸ್ಕಾರ ಬದುಕಿನ ಮೂಲ ಮಂತ್ರ. ಶಿಕ್ಷಣವನ್ನು ಎಲ್ಲರೂ ಬೆಳೆಯುವುದಿಲ್ಲ, ಸಂಸ್ಕಾರವನ್ನು ಎಲ್ಲರೂ ಕೆಳಗೂ ಬೆಳೆಯುವುದು. ಸಂಸ್ಕಾರವಿಲ್ಲದಂತಹ ಶಿಕ್ಷಣ ನೀರಿನಲ್ಲಿ ಹೋಗಬೇಕಂತ ಏನೂ ಬೆಳೆಯಬೇಕು. ನೀವು ಒಟ್ಟಿಗೆ ಹೋಗಬೇಕು. ನೀವು ಒಳ್ಳೆಯ ಮಕ್ಕಳಾಗಬೇಕು. ಎಲ್ಲ ಕಾರ್ಯಗಳಲ್ಲಿ ಭಾಗವಹಿಸಿ ಪ್ರತಿಭಾವಂತ ಮಕ್ಕಳಾಗಬೇಕು. ಹೆದರಬಾರದು. ಶಿಕ್ಷಕರು ಸಕ್ಸಸ್ ಯಾವಾಗಂದ್ರೆ the teachers capture and conquer the hearts of the children and carve a permanent place for them in their heart. I must say the teacher, you have excelled in your profession and you are a teacher for excellence. Anta teacher, you are the teacher, the best teacher in the world. Anta teacher are the shali favorite. ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ, ಅವತಾರ ನಾನಾ ರೂಪವೋ. ನಮ್ಮೆಲ್ಲ ಹಣೆ ಬರಹ ತಿದ್ದಿ ಬರೆಯಲು ಕತ್ತಲೆಯಿಂದ ಬಹಂತ ನಮ್ಮ ಕೈಯ ಹಿಡಿಯುತ್ತ ಕರೆದೊಯ್ದ ಬೆಳಕು ತೋರಲು. ನಯವಾಗಿ ಗದರೋದು ನಮ್ಮ ಬೆಳೆಸಲು. ಭಾಷೆ ಅಮೃತ ಕುಡಿಸೋ ತಾಯಾಗಿ, ಭಾಷೆ ಅಮೃತ ಕುಡಿಸೋ ತಾಯಾಗಿ, ಭವಿಷ್ಯ ಬರೆವಂತ ತಂದೇನೋ ಆಗಿ, ಬರೆವಂತ ತಂದೇನೋ ಆಗಿ, ಚಂದದ ಜೀವನನ ನೀಡಿರೋ ಗುರುಗಳು ನಮ್ಮ ಗುರುಗಳು. ಎಲ್ಲರಿಗೂ ಶುಭೋದಯ. ವೇದಿಕೆ ಮೇಲೆ ಆಸೀನರಾಗಿರುವ ಮುಖ್ಯೋಪಾಧ್ಯಾಯರೇ, ಶಿಕ್ಷಕರಂಗದವರೇ, ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಗಣ್ಯ ವ್ಯಕ್ತಿಗಳೇ ಹಾಗೂ ನನ್ನ ನೆಚ್ಚಿನ ಗೆಳೆಯ ಗೆಳತಿಯರೇ, ಎಲ್ಲರಿಗೂ ಮೊದಲನೇದಾಗಿ ನಮಸ್ಕಾರಗಳು. ಈ ದಿನ ಅಂದರೆ ಜೂನ್ 3, 2026ರಂದು ನಮ್ಮ ಶಾಲೆಯಲ್ಲಿ ನಮ್ಮ ನೆಚ್ಚಿನ ಗುರುಗಳಾದ ಸುಜಾತ ಟೀಚರ್ ಹಾಗೂ ಆಶಾ ಟೀಚರ್ ಇವರಿಗೆ ಬೀಳ್ಕೊಡುಗೆ ಸಮಾರಂಭವನ್ನು ಇಟ್ಟುಕೊಂಡಿದ್ದೇವೆ. ಸುಜಾತ ಟೀಚರ್ ಸುಮಾರು 23 ವರ್ಷ ಈ ಶಾಲೆಯಲ್ಲಿ ಸೇವೆಯನ್ನು ಸಲ್ಲಿಸಿ ಈಗ ಬಜಮಳ್ಳಿ ಶಾಲೆಗೆ ಟ್ರಾನ್ಸ್ಫರ್ ಆಗಿ ಅಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಹಾಗೂ ಆಶಾ ಟೀಚರ್ ಈ ಶಾಲೆಯಲ್ಲಿ 5 ತಿಂಗಳು ಸೇವೆಯನ್ನು ಸಲ್ಲಿಸಿ ಈಗ ಪಳ್ಳಿ ಶಾಲೆಗೆ ಟ್ರಾನ್ಸ್ಫರ್ ಆಗಿ ಅಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ನಾನು ಈ ಶಾಲೆಗೆ 2024ರಲ್ಲಿ ಸೇರಿದ್ದು. ನಾನು ಈ ಶಾಲೆಗೆ 3ನೇ ತರಗತಿಗೆ ಸೇರಿದ್ದು. ಆಗ ನನಗೆ ಸುಜಾತ ಟೀಚರ್ ಕನ್ನಡ ಪಾಠಕ್ಕೆ ಇದ್ರು. 2025 ಅಂದರೆ ನಾನು 4ನೇ ತರಗತಿಯಲ್ಲಿ ಇದ್ದಾಗ ಸುಜಾತ ಟೀಚರ್
ಲೆಕ್ಕಗಳನ್ನೆಲ್ಲ ಹೇಳಿಕೊಡುತ್ತಿದ್ದರು. ಲೆಕ್ಕಗಳನ್ನು ಅರ್ಥಗರ್ಭಿತವಾಗಿ ಹೇಳುತ್ತಿದ್ದರು. ಮತ್ತು ಸುಜಾತ ಟೀಚರ್ ನಮ್ಮ ಕ್ಲಾಸಿಗೆ ಬಂದಾಗ್ಲೆಲ್ಲ ಮತ್ತೆ ಅವ್ರು ಪಾಠ ಮಾಡೋಗ್ಲಿಲ್ಲ ನಾವು ನಮ್ಮ ಟೀಚರ್ ಒಟ್ಟಿಗೆ ಇದ್ದೀವಿ ಅಂತಾನೆ ಅರ್ಥ ಆಗ್ತಿಲ್ಲ. ನಾವು ನಮ್ಮ ನಮ್ಮ ಅಮ್ಮಂದಿರೊಟ್ಟಿಗೆ ಇದ್ದೀವಿ ಅಂತ ಗೊತ್ತಾಗ್ತಿತ್ತು. ಅಷ್ಟು ಅವರು ನಮ್ಗೆ ಪಾಠ ಮಾಡ್ತಿದ್ರು. ಆಮೇಲೆ ಅವರು ನಮ್ಮ ಹತ್ರ ಮಾತಾಡ್ಸೋದಾಗ್ಲಿ, ನಮ್ಗೆ ಪಾಠ ಮಾಡೋದಾಗ್ಲಿ, ನಮ್ಗೆ ನಮ್ಮ ಟೀಚರ್ ಜೊತೆ ಇದ್ದೀವಿ ಅಂತಾನೆ ಗೊತ್ತಾಗ್ತಿಲ್ಲ. ನಮ್ಮ ಅಮ್ಮಂದಿರ ಜೊತೆ ಇದ್ದೀವಿ ಅಂತ ನಮ್ಗೆ ಫೀಲ್ ಆಗ್ತಿತ್ತು. ಈಗ ಅವರು ಬಜಗೋಳಿ ಸ್ಕೂಲಿಗೆ ಟ್ರಾನ್ಸ್ಫರ್ ಆಗಿ ಅಲ್ಲಿ ಸೇವೆಯನ್ನು ಸಲ್ಲಿಸ್ತಿದ್ದಾರೆ. ನಮ್ಗೆ ಎಲ್ಲ ಬೇಜಾರಾಗ್ತಿತ್ತು. ಐ ಮಿಸ್ ಯು ಟೀಚರ್. ನಿಮ್ಮ ನೆನಪು ಸದಾ ನಮ್ಮ ಹೃದಯದಲ್ಲಿ ಇರ್ತದೆ. ಮತ್ತೊಮ್ಮೆ ನಿಮ್ಗೆ ಐ ಮಿಸ್ ಯು ಅಂತ ಹೇಳ್ತಿದ್ದೀನಿ. ಈಗ ನಮ್ಮ ಆಶಾ ಟೀಚರ್ ಬಗ್ಗೆ ಹೇಳಿದಾಗ್ಲೂ ಅಷ್ಟೇ, ನಮ್ಗೆ ಅವರು PT ಟೀಚರ್ ಆಗಿ ಶಾಲೆಗೆ ಬಂದ್ರು. ನಾನು 4ನೇ ತರಗತಿಲಿ ಇರ್ತ ಅವರು ನಮ್ಗೆ ಕ್ಲಾಸ್ ಟೀಚರ್ ಆಗಿದ್ರು. ನಮ್ಗೆ ಅವ್ರು ಪರಿಸರ ಪಾಠಕ್ಕಿದ್ರು. ಆಟ ಜೊತೆ ಪಾಠನೂ ಕಲಿಸ್ಕೊಡ್ತಿದ್ರು. ಆಮೇಲೆ ಅವರು ಅದೇ ತರ ಅವರು ಬಂದಾಗ್ಲೆಲ್ಲ ಅವ್ರು ನಮ್ಗೆ ಪಾಠ ಮಾಡೋಗ್ಲಿಲ್ಲ, ನಮ್ಮ ಹತ್ರ ಅವ್ರು ಮಾತಾಡುವಾಗೆಲ್ಲ ನಮ್ಮ ಅಮ್ಮಂದಿರ ಹತ್ರ ಇದ್ದೀವಿ ಅಂತ ನಮ್ಗೆ ಫೀಲ್ ಆಗ್ತಿತ್ತು. ಆಮೇಲೆ ಈಗ ಅವರು ಹಳ್ಳಿ ಶಾಲೆಗೆ ಟ್ರಾನ್ಸ್ಫರ್ ಆಗಿ ಅಲ್ಲಿ ಸೇವೆ ಸಲ್ಲಿಸ್ತಿದ್ದಾರೆ. ಐ ಮಿಸ್ ಯು ಟೀಚರ್. ನಿಮ್ಮ ನೆನಪು ಕೂಡ ನಮ್ಮ ಹೃದಯದಲ್ಲಿ ಸದಾ ಇರುತ್ತದೆ. ಆಮೇಲೆ ಮತ್ತೊಮ್ಮೆ ನಿಮ್ಗೆ ಐ ಮಿಸ್ ಯು ಅಂತ ಹೇಳ್ತಾನೆ. ನನಗೆ ಈ ಕಾರ್ಯಕ್ರಮದಲ್ಲಿ ಮಾತಾಡಲಿಕ್ಕೆ ಅವಕಾಶವನ್ನು ನೀಡಿದ ತಮಗೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರಗಳು. ಇಂದು ನಾವು ಆಶಾ ಟೀಚರ್ ಮತ್ತು ಸುಜಾತ ಟೀಚರ್ ಇವರಿಗೆ ಬೀಳ್ಕೊಡುಗೆ ಸಮಾರಂಭವನ್ನು ಆಚರಿಸಿಕೊಂಡಿದ್ದೇವೆ. ಇದು ಒಂದು ಬೇಸರದ ಸಂಗತಿಯಾಗಿದೆ. ನಮಗೆ ಸುಜಾತ ಟೀಚರ್ 1ನೇ ತರಗತಿಯಿಂದ ಕನ್ನಡಕ್ಕಿದ್ದರು. ನಮಗೆ ಆಶಾ ಟೀಚರ್ 6ನೆಯಲ್ಲಿ ದೈಹಿಕ ಶಿಕ್ಷಣ ಪಾಠ ಹಾಗೂ ಆಟಗಳನ್ನು ಕೂಡ ಕಲಿಸುತ್ತಿದ್ದರು. ವಾಲಿಬಾಲ್ ಮುಂತಾದ ಕ್ರೀಡೆಗಳನ್ನು ನಮಗೆ ಆಡಿಸುತ್ತಿದ್ದರು. ನೀವು ನಿಮ್ಮ ಮುಂದಿನ ಜೀವನ ಸುಖ ಮತ್ತು ಸಂತೋಷ ಯಶಸ್ಸಿನಿಂದ ಕೂಡಿರಲಿ. ಧನ್ಯವಾದ. ಖಂಡಿತವಾಗಿ ಅವ್ರು ಬಂದ ಮೇಲೆ ಈ ಶಾಲೆಗೆ ಸ್ವಲ್ಪ ಜೀವ ಬಂತು ಅಂತೇಳಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇನ್ನು ನಮಗೆ ತೊಂದರೆ ಇಲ್ಲ. ಹೋಟೆಲ್ ಉದ್ಯಮಿಗಳಿದ್ದಾರೆ, ದೇಶದ ಸೇವೆ ಮಾಡಿ ಭಾರತದ ಅಬ್ದುಲ್ ಕಲಾಂ ಒಂದಿಗೆ ಕೆಲಸ ಮಾಡಿದವರು ಈಗ ಬಹುಶಃ ಇಡೀ ಕಾರ್ಯಕ್ರಮದಲ್ಲಿ ತಮ್ಮಿಂದಾದ ಏನು ಸಹಾಯವನ್ನು ಧನ ಸಹಾಯವನ್ನು ಮಾಡ್ತಾ ಅಲ್ಲದೆ ಅವರಲ್ಲಿ ಏನು ಬೇಕು ಅಂತೇಳಿ ಕೆಲವು ಸಲಹೆ ಸೂಚನೆಗಳನ್ನು ಕೊಡುವಂತ ಇದೇ ಜನಾರ್ದನ್ ಅವರಿಗೆ ನಡೆಸಿದ ನಮ್ಮ ಹಳೆ ವಿದ್ಯಾರ್ಥಿ ಸಂಘದ ಭಾರಿ ಉದ್ದದ ಅಧ್ಯಕ್ಷರು ಹರಿದಾಸ್ ಭಟ್ರು ನಮ್ಮ ಗುರುಗಳು, ಅವರಿಗೆ ನಮಸ್ಕಾರ. ನಾನ ಸೇವೆ ಅಚಾತೆ ಇಡೀ ಆ ಮಕ್ಕಳಿಗೆ ನೀವು ಹೆಚ್ಚಿಸಿ ಕೊಡ್ನಾಕ ಈಗಲಿಲ್ಲ ಮನಸ್ಸಿನ ನಿಜವಾದ ಭಾವನಾತ್ಮಕವಾಗಿ ಒಂದು ಗೆಡ್ಡೆ ಒಂದು ಅಭಿಪ್ರಾಯ ಇತ್ತಿನ ಇದ್ದವರ ಅರೆಗೆ ಉಳ್ಪಡ್ತಾ ಪದಮಕ್ಕೆ ಹೋಗುವುದಿಲ್ಲ. ಅಲ್ಪ ಕೆಲಸಗಳು ಕರ್ತವ್ಯಗಳು ಪೂರ ನಿರ್ವಿಘ್ನವಾದ ದೇವರಿಗೆ ಅನುಗ್ರಹ ಕೊರಡೆ. ನಿಜವಾಗ್ಲೂ ಖಂಡಿತವಾಗಿ ಶಾಲೆ ಮುಂದೆ ಬಹಳಷ್ಟು ಬೆಳಿಬೇಕು, ದೊಡ್ಡ ದೊಡ್ಡ ತುಂಬಾ ಕಾಸಾಗಬೇಕು, ಶಾಲೆಯಲ್ಲಿ ವಿದ್ಯಾರ್ಥಿಗಳು ಜಾಸ್ತಿ ಸೇರ್ಬೇಕು. ನಿಮ್ಗೆ ಮಾರ್ಕ್ಸ್ ಪ್ರೋಗ್ರೆಸ್ ಕಾರ್ಡ್ ಮುಖ್ಯವ, ನಿಮ್ಮ ಮಗ ಅಥವಾ ಮಗಳು ಮುಖ್ಯವ? ನಿಮ್ಮ ಮಗಳು ಅಥವಾ ಮಗ ಮುಖ್ಯ. ಪಾಸ್ ಫೇಲ್ ಜೀವನದಲ್ಲಿ ಮತ್ತೆ ಪಾಸ್ ಆಗ್ಬೋದು, ಅವರ ಹೈಯೆಸ್ಟ್ ರ್ಯಾಂಕ್ ತೆಗೆದು ಮಾಡ್ಬೋದು. ಅಥವಾ ಯಾವುದೋ ಇದರಲ್ಲಿ ಫೇಲ್ ಆದ ನಮ್ಗೆ ಏನು ಪ್ರಯೋಜನ ಇಲ್ಲ ಅಂತಲ್ಲ. ಇವತ್ತಿಗೆ ದೊಡ್ಡ ದೊಡ್ಡ ಹೋಟೆಲ್ ಉದ್ಯಮಗಳು ಮುಂಬೈಲಿ ಇರುವುದು, ಇಲ್ಲಿ ಹೆಚ್ಚು ಕಲಿಯದೆ ಕನ್ನಡ ಮೀಡಿಯಂ ಫೇಲ್ ಆಗಿ ಅಷ್ಟು ದೊಡ್ಡ ಉದ್ಯಮ ಹಾಕಿ ಇದ್ದವರು, ಅಥವಾ ಬೇರೆ ಬ್ಯಾಂಗ್ಳೂರಲ್ಲಿ ಕೂಡ ದೊಡ್ಡ ಉದ್ಯಮ ಹಾಕಿದವರು ಹಿಂದೆ ಎಲ್ಲ ಹೆಚ್ಚು ಕಲಿತವರಲ್ಲ. ಅವ್ರ ಮನೆಯಲ್ಲಿ ಕಷ್ಟ ತುಂಬಾ ಕಷ್ಟ ಇದ್ದರಿಂದ ಅವರಿಗೆ ಎಷ್ಟು ಎತ್ತರ ಹೋಗಿದ್ದಾರೆ, ಆ ಎತ್ತರಕ್ಕೆ ಎಜುಕೇಟೆಡ್ ಹೋಗುವುದು ಕಷ್ಟ ಆಗಿದೆ. ಅಷ್ಟು ಎತ್ತರ 1000 ಕೋಟಿ ಅಂತ ಸಂಪಾದನೆ ಮಾಡಿ ದಾನ ಧರ್ಮವನ್ನು ಮಾಡಿಕೊಂಡು ಕೆಲಸ ಮಾಡ್ತೇವೆ. ನಮ್ಮ ಸಂಸ್ಥೆಯಿಂದ ಏನು ಸಹಾಯ ಬೇಕು ಕೊಡ್ತೇನೆ ಅಂತ ಹೇಳ್ತೇವೆ. ನಮ್ಮ ಮಣಿಪಾಲ್ ಫೌಂಡೇಶನ್ 2 ಡಿಸ್ಪ್ಲೇ ಬೋರ್ಡ್ ಇದಕ್ಕೆ ನಾನು ಪ್ರಪೋಸ್ ಮಾಡಿದ್ದೆ, ಲೆಟರ್ ಕೊಟ್ಟು ಶೀಘ್ರದಲ್ಲಿ 3-4 ತಿಂಗಳಲ್ಲಿ ಮಾಡಿಸ್ತೇನೆ. ಪಾಠ ಪುಸ್ತಕ
ಎಲ್ಲರೂ ಭಾಷಣ ಕೊಟ್ಟು ಬೇರೆ ಪ್ರಕಾಶ್ ಕಾಮತಿ ಪ್ರಕಾಶ್ ಆಚಾರ್ಯ ಕೂಡ ಹಲವಾರು ತುಂಬಾ ಜನ ಗೊತ್ತಿದೆ ಎಲ್ಲ ಕಡೆ. ಅದು ಆಗ್ಬೇಕಿದೆ ಬಂದು ನಾವೊಂದು ಟ್ಯಾಂಕ್ ಟೇಬಲ್ ಮಾಡ್ಕೊಂಡು ಪ್ರತಿ ಮಕ್ಕಳಿಗೆ 2 ವಿಧದಲ್ಲಿ, ಒಂದು ಪಾಠ ಪುಸ್ತಕದಲ್ಲಿ ಪ್ರಾವೀಣ್ಯತೆ, ಮತ್ತೊಂದು ಕೌಶಲ್ಯದಲ್ಲಿ ನಾವು ಹೇಗೆ ಡೆವಲಪ್ ಮಾಡಬೇಕು, ಮತ್ತೊಂದು ಕಲ್ಚರಲ್ ವಿಷಯ ಮಕ್ಕಳಿಗೆ ತಿಳ್ಕೊಳ್ಬೇಕು, ಜೀವನ ಮುಂದೆ ಬರೋ ಮಕ್ಕಳಿಗೆ ಹೇಳ್ಕೊಡ್ಬೇಕು. ಈ 3 ವಿಷಯಗಳಲ್ಲಿ ನಾವು ಸ್ಟೆಪ್ ಮುಂದೆ ಇಡಬೇಕು. ಒಂದು ಕೌಶಲ್ಯದಲ್ಲಿ ಹೇಳುವುದಾದ್ರೆ ಹಲವಾರು ವಿಧಗಳಲ್ಲಿ ನಾವು ಪ್ರಯತ್ನ ಮಾಡಬೇಕಾದ್ರೆ ಇವರು ವಿದ್ಯಾವಂತ ಅಲ್ಲದೇ ಇರ್ಬೋದು, ಆದ್ರೂ ಕೂಡ ಅವರಿಗೆ ಒಂದು ರೀತಿಯಲ್ಲಿ ಯಾವ ರೀತಿ ಬೆರೆಸ್ಕೊಳ್ಬೇಕು, ನಮ್ಮೊಂದಿಗೆ ಬೇರೆಯವರಿಗೆ ಹೇಗೆ ಇರ್ಬೇಕೆಂಬುದನ್ನು ಒಂದು ಹೇಳಿಕೊಳ್ಳುವಂತಹ ಒಂದು ವ್ಯವಸ್ಥೆ ಬೇರೆ ಕೆಲಸ ಇದ್ರು ಇದಕ್ಕೆ ಸಲಾಗಿ ಹೋಗಬೇಕು. ಹೊರಡುವಾಗ ಮನೆಯಲ್ಲಿ ಒಂದು ಚೆಕ್ ಪುಸ್ತಕ ತಗೊಂಡು ಒಂದು ಚೆಕ್ ಹಾಕ್ಬೇಕು. ಹೆಂಡತಿ ಹೇಳಿದ್ರು ತೊಗೊಳ್ಳಿ ಚೆಕ್ ಕೂಡ ಕೊಟ್ಟದ್ದು ಬಲೆ. ನಾನು ಹೇಳಿದೆ ಅದು ಅಡ್ಡ ಇಂಥ ಕೆಲ್ಸಕ್ಕೆ ಹೋಗುದಲ್ಲ, ಎಲ್ಲಿಯಾದ್ರೂ ಹೋಗುದಾದ್ರೆ ಅದು ಒಳ್ಳೆ ಕೆಲಸಕ್ಕೆ ಹೋಗುವ ಚೆಕ್, ನೀನು ಹಾಗೆ ತಲುಪಿಸಿ ಮಾಡ್ಬೇಕು ಅಂತ ಹೇಳಿ ಅಂತ ಮೇಲೆ ಕೆಳಗೆ ನೋಡಿ ನೋಡ್ಲಿಕ್ಕೆ ಸರಿ ಇಲ್ಲ. ಅದಕ್ಕೆ ನಾನೇ ಹೇಳಿದೆ ಆನಂದ ಅಂತ ಹೇಳಿ. ನಾನೇ ಇಟ್ಟುಕೊಂಡ ಹೆಸರು ಈ ಶಾಲೆಯಲ್ಲಿ ಆನಂದ ಅಂತ ಹೇಳಿ ಈಗ ಕಂಪ್ಯೂಟರ್ ಈಗ ಹೋಗಿದೆ. ಅದಕ್ಕೆ ಒಂದು ಶಾಲೆಗೆ ನಮ್ಗೆ ಇಲ್ಲಿ ವಾಹನ ಕಂಪ್ಯೂಟರ್ ಬೇರೆ ಬೇರೆ ಒಂದೇ ಸಲ ಎಲ್ಲ ಆಗುದಿಲ್ಲ. ಹಂತ ಹಂತವಾಗಿ ನಾವು ಅದನ್ನೆಲ್ಲ ಮಾಡಿಕೊಳ್ಬೇಕಾಗ್ತದೆ. ಚಮನ ಒಂದು ಕಂಪ್ಯೂಟರ್ ನಾನು ನನ್ನ ಕೊಡ್ತೇನೆ ಮತ್ತು ಉಳಿದದನ್ನು ನೀವು ಮಾಡಬೇಕು ಅಂತ ಹೇಳ್ತಾರೆ. ಕಲಿತ ಶಾಲೆಯು ವಿದ್ಯೆ ಕಲಿಸಿದ ಗುರು ಎಂದೂ ಮರೆಯಲಾಗದ್ದು. ಈಗಲೂ ಕೆಲವರು ನಾವು ಬಹಳ ಹಿಂದೆ ಒಂದ್ಸಲ ನಾವು ಬಾಂಬೆಗೆ ಕಲೆಕ್ಷನ್ಗೆ ಹೋಗಿದ್ದೆವು ಈ ಶಾಲೆಗೆ. ಆವಾಗ ಇಲ್ಲಿ ಒಬ್ರು ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿ ಈಗ ಪ್ರಕಟದ ಒಂದು ದೊಡ್ಡ ಉದ್ಯಮಿಯಾಗಿ ಬಾಂಬೆಯಲ್ಲಿ ನಮ್ಗೆ ಸಹಕಾರ ಮಾಡಿದ್ದಾರೆ. ನಾಯಕ್ ಫ್ಯಾಮಿಲಿ ಆಗಲಿ, ರಾಘವ್ ನಾಯಕರು ಮೊದಲಿಗೆ ಇದಕ್ಕೆ ಫೌಂಡೇಶನ್, ಈ ಎಲಿಮೆಂಟರಿ ಶಾಲೆಗೆ ಮೊದಲು ಫೌಂಡೇಶನ್ ಹಾಕಿದ್ದು ಸತೀಶ್ ಕಾಮತ್ರ ಅಜ್ಜರ ಅಣ್ಣ ವಾಮನ್ ನಾಯ್ಕ. ಅವರು ಈ ಶಾಲೆಗೆ ಹೈಯರ್ ಎಲಿಮೆಂಟರಿಗೆ ಮಂಚಿಗೆ ಫೌಂಡೇಶನ್ ಹಾಕಿದ್ರು. ಇಲ್ಲಿ ದುಡ್ಡಿರ್ಲಿಲ್ಲ, 1,000 ರೂಪಾಯಿ ಕಟ್ಟಬೇಕು ಅಂತ ಈ ಸರ್ಕಾರದ ಸರ್ಕ್ಯುಲರ್ ಬಂದಾಗ ಯಾರ ಹತ್ರ ಇರ್ಲಿಲ್ಲ. ರಾಮಕೃಷ್ಣ ನಾಯಕರು ವಾಮನ್ ನಾಯಕರಿಗೆ ತಿಳಿಸಿದ್ರು. ಅವರು ಹೇಳಿದ್ರು ಇರಬೇಡಿ 1,000 ನಾನು ಕಳಿಸ್ತೇನೆ ಅಂತೇಳಿ ಅವರು ಕಳಿಸಿ ಒಂದು ಭಾವನೆ ಬರುವಂತ ಸಂದರ್ಭದಲ್ಲಿ ನಮ್ಮ ಹತ್ತಿರದ ಜೋಡಗಟ್ಟೆ ಶಾಲೆಯ ಅನಿತಾ ಮೇಡಮ್ ಅವರಿಗೆ ದೇವರು ಕರುಣಿಸಿಕೊಟ್ರು. ಸುಜಾತ ಮೇಡಮ್ ಹೋದ್ರು, ಅನಿತಾ ಮೇಡಮ್ ಹೋದ್ರು. ಹಾಗಾಗಿ ನಾವೆಲ್ಲರೂ ಕೂಡ ಈ ಶಾಲೆಯ ಬಗ್ಗೆ ವಿಶೇಷವಾಗಿ ಮುಂದಿನ ದಿನಗಳಲ್ಲಿ ದಾನಿಗಳೊಂದಿಗೆ, ಈ ಶಾಲೆಯ ಹಿತೈಷಿಗಳೊಂದಿಗೆ, ವಿದ್ಯಾಭಿಮಾನಿಗಳೊಂದಿಗೆ ಸೇರಿಕೊಂಡು ಈ ಶಾಲೆಯನ್ನು ಉತ್ತರಕ್ಕೆ ಕೊಂಡೊಯ್ಯುವ ಪ್ರಯತ್ನವನ್ನು ಮಾಡುವ ಒಂದು ಯಶಸ್ವಿ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ನಾನೊಂದು ಹಳೆ ವಿದ್ಯಾರ್ಥಿಯಾಗಿ ಈ ಶಾಲೆಗೋಸ್ಕರ ನನ್ನಿಂದಲೂ ಸಹಕಾರ ಕೊಡುವಂತ, ಸೇವೆ ಕೊಡುವಂತ ಅವಕಾಶ ಬಂದಾಗ ನಾನು ಕೊಟ್ಟಾಗಿ ನಾವೆಲ್ಲರೂ ಕೂಡ ಈ ಶಾಲೆಯನ್ನು ನಮ್ಮ ಶಾಲೆ ನಮ್ಮ ಹೆಮ್ಮೆ ಅನ್ನುವಂತ ಒಂದು ವಾಕ್ಯದಲ್ಲಿ ನಾವು ಈ ಶಾಲೆಯನ್ನು ಬೆಳೆಸುವಂತ ಅಂತ ನಾನು ಅವರನ್ನ ನೆನಪಿಟ್ಟುಕೊಂಡು ಅವರ ಬದುಕಿಗೆ ಮತ್ತು ಮುಂದಿನ ಹಂತದಲ್ಲಿ ಅವರ ಯಶಸ್ಸಿಗೆ ನಾನು ಸದಾ ಶುಭವನ್ನ ಹಾರೈಸ್ತಾ ಇರ್ತೇನೆ ಎನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ವನಿತಾ ಹೆಗಡೆ ಅವರು ನಾವು ಬಹಳ ಆತ್ಮೀಯರು, ಬಹಳ ವರ್ಷದಿಂದ ಆರಂಭದಿಂದಲೂ ನಾವು ಬಹಳ ಫ್ರೆಂಡ್ಸ್ ಆಗಿ ಇದ್ದವರು. ನಮ್ಮ ರೋಡಲ್ಲೇ ಅವರ ಮನೆ, ಹಾಗಾಗಿ ಅವರಿಗೆ ನಾವು ಯಾವಾಗ ಬೇಕಾದ್ರೂ ಸಿಗಬಹುದು. ಎಲ್ಲ ಒಳ್ಳೆ ರೀತಿ ತಂದಿರ್ತಿಲ್ಲ. ನಮ್ಮ ಹಿರಿಯರೆಲ್ಲ ಹೇಳಿದ್ರು ಈ ಶಾಲೆಯನ್ನು ಉನ್ನತೀಕರಿಸಿ ಹೇಗೆ ಎಲ್ಲ ಮಾರ್ಗದರ್ಶನ ಅವರೇ ಕೊಟ್ಟಿದ್ದಾರೆ, ನನ್ನದೇನಿಲ್ಲ. ನಾವು ನನ್ನೇನು ಏನಾಗಬೇಕು ಅದನ್ನು ಮೊದಲು ಮಾಡ್ತೇನೆ, ಇನ್ನೂ ಮಾಡ್ತೇನೆ. ಈ ವನಿತಳಿಗರಿಗೂ ಈ ಸುಜಾತರಿಗೂ ನನಗೆ ತುಂಬಾ ಸಹಾಯ ಮಾಡ್ತಾರೆ. ಅದರಿಂದಾಗಿ ನಾವು ಎಲ್ಲರೂ ಸೇರಿ ಈ ಶಾಲೆಯನ್ನು ಉತ್ತರತ್ತ ಅಂದ್ರೆ ರಾಜ್ಯ ಮಟ್ಟದಲ್ಲಿ ಗುರುತಿಸುವ ನಾವು ಶ್ರಮ ಪಡೆಯುವಂತ ಮುಗಿಯುತ್ತೆ. ನನ್ನ ಅಪ್ಪ ಅಮ್ಮನಿಗೆ ಮೊದಲನೇದಾಗಿ ನಾನು ಚಿರಋಣಿಯಾಗಿದ್ದೇನೆ. ಯಾಕೆಂತ ಹೇಳಿದ್ರೆ ನನ್ನ ತಂದೆ ಕೂಡ ಮಾಸ್ಟರ್ ಆಗಿದ್ರು, ದೊಡ್ಡಪ್ಪ ಮಾಸ್ಟರ್ ಆಗಿದ್ರು, ಅಜ್ಜ ಮಾಸ್ಟರ್ ಆಗಿದ್ರು, ಮಾವ ಮಾಸ್ಟರ್ ಆಗಿದ್ರು. ಇವರೆಲ್ಲರ ಪ್ರೇರಣೆಯಿಂದ ನಾನು ಶಿಕ್ಷಕ ವೃತ್ತಿಯನ್ನು ಬಯಸಿದೆ. ಪ್ರತಿಯೊಂದು ಮನೆ, ಪ್ರತಿಯೊಂದು ಜಾಗ ಪೂರ್ತಿ ಗೊತ್ತಿದೆ. ಪ್ರತಿಯೊಂದು ಮನೆಗೆ ಹತ್ತು ಹಲವು ಸಾರಿ ಭೇಟಿ ನೀಡಿದ್ದೇವೆ. ಹಾಗಾಗಿ ನನಗೆ ಎಲ್ಲರ ಪರಿಚಯ ಇತ್ತು. ಎರಡನೇ ಮನೆಯಾಗಿ ನಾನು ಈ ಶಾಲೆಯಲ್ಲೇ ಶಾಲೆಯ ಬಗ್ಗೆ ನಾನು ಮನೆಯಲ್ಲಿ ಚಿಂತಿಸ್ತೇನೆ.
ಮಾಡ್ತಾ ಇದ್ದೆ. ಶಾಲೆಯ ಅತಿ ಹೆಚ್ಚಿನ ಕೆಲಸವನ್ನೆಲ್ಲ ಮನೆಗೆ ಕೊಂಡೋಗಿ ಮಾಡ್ತಿದ್ದೆ. ನಂಗೆ ನಾನು ಅಕ್ಷರ ಕೆಲಸವನ್ನು ಮಾಡ್ತಿದ್ದೆ. ಅದು ಶಾಲೆಯಲ್ಲಿ ನಾನು ಮಾಡಿದ್ದೇ ಇಲ್ಲ. ಹಾಗೆ 3 ವರ್ಷದಿಂದ ಇಲ್ಲಿ ಶ್ರೀ ಸಂಜೀವ ದೇವಡಿಗ ಇವರ ಮಾರ್ಗದರ್ಶನದಲ್ಲಿ ಬೆಳೆದದ್ದು ನನಗೆ ತುಂಬಾ ಖುಷಿ ಆಯಿತು. ಜೀವನದ ಅಮೂಲ್ಯ ಕ್ಷಣವನ್ನ ಈ ಶಾಲೆಯಲ್ಲಿ ಕಳೆದಿದ್ದೇನೆ. ಇಲ್ಲಿಯ ವಿದ್ಯಾರ್ಥಿಗಳ ಪ್ರೀತಿಯನ್ನು, ಸಹೋದ್ಯೋಗಿಗಳ ಸಹಕಾರ ಮತ್ತೆ ಎಲ್ಲರ ಪ್ರೀತಿಯನ್ನು ಗಳಿಸಿದ್ದೇನೆ. ನಾನು ಈ ಶಾಲೆಗೆ ಬಂದ ಉದ್ದೇಶ ನಾನು ಪದೋನ್ನತಿ ಹೊಂದಿ ಹೋಗ್ತೇನೆ ಎಂಬ ಉದ್ದೇಶದಿಂದ ಬರಲಿಲ್ಲ. ನನ್ಗೆ ಫಸ್ಟ್ ಗ್ರೌಂಡ್ ಎಲ್ಲಿ ಉಂಟು ಅಂತ ಹುಡುಕ್ತಾ ಇದ್ದೆ. ಯಾಕಂದ್ರೆ ನಾನು ಫಸ್ಟ್ ಇದ್ದ ಶಾಲೆಯಲ್ಲಿ 40 ಸೆನ್ಸ್ ಮಾತ್ರ ಇದ್ದದ್ದು. ಆ ಒಂದು ಗ್ರೌಂಡ್ ನಲ್ಲಿ ಬಾಯ್ಸ್ ಅನ್ನು ಗರ್ಲ್ಸ್ ಅನ್ನು ಆಡಿಸಿ ನಾನು ಜಿಲ್ಲಾ ಮಟ್ಟದಲ್ಲಿ 3 ವರ್ಷ ಸತತವಾಗಿ ಥ್ರೋಬಾಲ್ ನಲ್ಲಿ ಪ್ರಶಸ್ತಿಯನ್ನ ಪಡೆದವಳು. ಇನ್ನು ಇಲ್ಲಿ ನಾನು ಬಂದ ಉದ್ದೇಶ ಉನ್ನತೀಕರಿಸಿದ ಶಾಲೆ ಅಂತಲೇ ಬಂದವಳು. ಯಾಕಂದ್ರೆ ಇಲ್ಲಿ 8 ಉಂಟು. ಕಳೆದ ವರ್ಷದ ನಮ್ಮ ಇಲಾಖೆಯ ನೇಮದಂತೆ 14 ವರ್ಷದ ಮಕ್ಕಳು ನನಗೆ ಬೇಕು. ನೀವು ಊರಿನ ದಾನಿಗಳು ಶಾಲೆಯನ್ನು ಅಭಿವೃದ್ಧಿ ಮಾಡುವಾಗ ನನಗೆ ಹೋಗ್ಲಿಕ್ಕೆ ಬೇಜಾರು. ಎಷ್ಟು ಜನ ಇದ್ದಾರೆ, ಎಷ್ಟು ಸಹಕಾರವನ್ನ ಕೊಡ್ತಾ ಇದ್ದಾರೆ, ನಾನೆಲ್ಲಿ ಹೋಗ್ತಾ ಇದ್ದೇನಲ್ಲ ಅಂತೇಳಿ. ಇದನ್ನ ನೀವು ಹೀಗೆ ಮುಂದುವರಿಸಿ, ಹಣ ಇದ್ರೂ ಕೂಡ ಎಲ್ಲರಿಗೂ ಕೊಡುವಂತ ಗುಣ ಬರುವುದಿಲ್ಲ. ನಿಮ್ಗೆಲ್ಲ ಬಂದಿದೆ, ಅದೊಂದು ಯೋಗ ಸಿಕ್ಕಿದೆ, ಮಕ್ಕಳಿಗೆ ಉಪಯೋಗಿಸಿದ ಆ ಪುಣ್ಯ ಎಲ್ಲೂ ಹೋಗುವುದಿಲ್ಲ ಅಂತ ಹೇಳುತ್ತಾ ನನ್ನ ಮಾತುಗಳನ್ನು ಮುಕ್ತಾಯಗೊಳಿಸುತ್ತೇನೆ. ಎಲ್ಲರಿಗೂ ನಿರ್ಮಾಣ ಮಾಡಿದ್ದು ಎಲ್ಲರಿಗೂ ಅಚ್ಚರಿಯಾಗಿದೆ. ಹಾಗೆ ನಾವೆಲ್ಲ ಕಲಿತ ಈ ನಿಯಾರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಉನ್ನತ ರೀತಿಯಲ್ಲಿ ಕರೆದುಕೊಂಡು ಹೋಗಿ ಒಳ್ಳೆ ಮಟ್ಟಕ್ಕೆ ಕಲಿಕೆಗೆ ಇಂಗ್ಲಿಷ್ ಮೀಡಿಯಂ ಆಗ್ಲಿ, ಕನ್ನಡ ಮೀಡಿಯಂ ಆಗ್ಲಿ, ಈಗ ಸಂಜೀವ್ ಸರ್ ಹೇಳಿದಂತೆ ಈಗ ಇದ್ದಂತ ಮಕ್ಕಳಲ್ಲಿ ಕೆಲವರು ಬೇರೆ ಶಾಲೆಗೆ ಜಾಯಿನ್ ಆಗಿದ್ದಾರೆ. ಇದು ನಮಗೆ ಬೇಸರ ವಿಷಯಗಳಾಗಿದ್ದ ವಿಜಯ ಪೂಜಾರಿಯವರಿಂದ ಹಿಡಿದು ಇಲ್ಲಿಯವರೆಗೆ 8 ಉಪಾಧ್ಯಾಯರಾಗಿದ್ದಾರೆ. ಎಲ್ಲರೂ ಸಹ ನಮ್ಮ ಒಡನಾಟಿಗಳಾಗಿದ್ದಾರೆ. ಆಗ ಅವರು ಹೇಳಿದ್ರು, ಏನಾದ್ರು ನಿಮ್ಮ ಪುಟ್ಟ ಕಾಯಿಕೆಯನ್ನು SMC ಅದಕ್ಕೆ ಹಾಕಿ ಅಂತ. ಆದ್ರೆ ಆಗ್ಲಿಲ್ಲ. ಈಗ ಅವರ ಕೈಯಲ್ಲಿ ನಾನು SMC ಅವರಿಗೆ, ಅವರ ಜೊತೆ ಟೀಚರ್ ಕೈಯಲ್ಲೇ ಈ ನನ್ನ ಪುಟ್ಟ ಕಾಣಿಕೆಯನ್ನು SMCಗೆ ನಾನು ಈ ಶಾಲೆಯಲ್ಲಿ ಬಂದು ಒಳ್ಳೆಯ ರೀತಿಯಲ್ಲಿ ಶಾಲೆಯನ್ನು ನಡೆಸಿಕೊಂಡು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ಕೊಡಬೇಕೆನ್ನುವ ಉದ್ದೇಶದಿಂದ ಈ ಶಾಲೆಗೆ ಬಂದಿದ್ದೇನೆ. ಅದಕ್ಕಾಗಿ ನಮ್ಮ ಎಲ್ಲ ಸಹೋದ್ಯೋಗಿ ಬಂಧುಗಳ ಸಹಕಾರ ನನಗೆ ಬೇಕು. ಅದಲ್ಲದೆ ಊರಿನ ಎಲ್ಲ ಮಹನೀಯರ, ದಾನಿಗಳ, ವಿದ್ಯಾಭಿಮಾನಿಗಳ ಸಹಕಾರ ನನಗೆ ತುಂಬಾ ಹೃದಯದ ಸಹಕಾರ ನನಗೆ ಬೇಕು ಅಂತ ನಿಮ್ಮೆಲ್ಲರಲ್ಲಿ ಕೈ ಮುಗಿದು ಕೇಳಿಕೊಳ್ಳುತ್ತೇನೆ. ದಾನಿಗಳು ಮತ್ತೆ ಹಿರಿಯರು ಎಲ್ಲರ ಆಶೀರ್ವಾದವನ್ನು ಪಡೆದು ನಾನು ಕೂಡ ಈ ಶಾಲೆಯನ್ನ ನಿರ್ಗಮಿಸಿದವ. ಸರ್ಕಾರಿ ಶಾಲೆಗೆ ಸೇರಿದ ಮೇಲೆ ಟ್ರಾನ್ಸ್ಫರ್, ವರ್ಗಾವಣೆ ಅಥವಾ ಪದೋನ್ನತಿ ಇದೆಲ್ಲ ಅನಿವಾರ್ಯ. ಅಂತ ಸಂದರ್ಭದಲ್ಲಿ ನಾನು ಸುಜಾತ ಟೀಚರ್ ಅನ್ನು ಬಹಳ ಮೆಚ್ಚುತ್ತೇನೆ. ಯಾಕೆಂತಂದ್ರೆ ನಾವೆಲ್ಲ ಅಲೆಮಾರಿಗಳು 3 ವರ್ಷ ಮಾತ್ರ ಒಂದು ಶಾಲೆಯಲ್ಲಿ ಇರೋದು. ಹೆಚ್ಚಂದ್ರೆ 3 ಅಥವಾ 4 ವರ್ಷ ಇರ್ತೇವೆ. ಹೆಚ್ಚಂದ್ರೆ ನಮ್ಮ ಬಂಗ್ಲೆಗುಡಿಯಲ್ಲಿ 8 ವರ್ಷ ನಮ್ಮ ಸಂಜೀವರವರ ಒತ್ತಾಯಕ್ಕೆ ನಾವು ಇದ್ದದ್ದು. ಕೆಲವು ಸೀಮಿತ ಸಮಯದಲ್ಲಿ ನಾನು ಈ ಶಾಲೆಯ ಅಧ್ಯಕ್ಷನಾಗಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂತ ಈ ಮಾಗನೆಯ ಒಡೆಯ ಮಾಲಿಂಗೇಶ್ವರರಿಗೆ ಮೊದಲಾಗಿ ವಂದಿಸುತ್ತಾ ಅವರ ಪ್ರಸಾದ ಇದು ಅಂತ ನಾನು ಭಾವಿಸ್ತೇನೆ. ಇಷ್ಟು ದೊಡ್ಡ ಶಾಲೆಯ ಒಂದು ಜವಾಬ್ದಾರಿ ಸ್ಥಾನವನ್ನು ನನಗೆ ಮಾಲಿಂಗೇಶ್ವರವರು ಕರುಣಿಸಿದ್ದಾರೆ. ನಮ್ಮ ಮೇಲಿನ ಪ್ರೀತಿಯಿಂದ ಬಹಳ ದೂರದಿಂದ ಸವಿತೆ